ಬಸವಣ್ಣನವರು ಉತ್ತಮರ ಅಥವಾ ಅತ್ಯುತ್ತಮರ? ಬಸವಣ್ಣನವರು ಉತ್ತಮರೂ ಹೌದು, ಅತ್ಯುತ್ತಮರೂ ಹೌದು, ಅತಿ ಶ್ರೇಷ್ಠರು ಹೌದು, ಶ್ರೇಷ್ಠ ಜ್ಞಾನಿಗಳು ಹೌದು. ಅವರು ಭಕ್ತನ ಸ್ಥಾನದಿಂದ ಹಂತ ಹಂತವಾಗಿ ಭಗವಂತನನ್ನು ತಲುಪಿದವರು. ಭಕ್ತನ ಸ್ಥಾನದಲ್ಲಿ ಅಂದರೆ ಸಾಮಾನ್ಯ ಸ್ಥಾನ, ಅದು ಸಾಮಾನ್ಯ ಸ್ಥಾನದಿಂದ ಪ್ರಾರಂಭವಾಗಿ ಭಕ್ತಿ, ಜ್ಞಾನ, ವೈರಾಗ್ಯ ಅಲ್ಲಿಯವರೆಗೆ ಪರಮಾತ್ಮನನ್ನು ಕೂಡುವಂತಹ ಅಲ್ಲಿಯ ವ್ಯವಸ್ಥೆವರೆಗೂ ಹೋಗ್ತಾರೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಪರಮಾತ್ಮನನ್ನು ಐಕ್ಯ ಮಾಡುವಂತಹ ಶಟಸ್ಥಳ ಮಾರ್ಗದಲ್ಲಿ ನಡೆದಂಥವರು ಬಸವಣ್ಣನವರು, ಬಸವಾದಿ ಶಿವಶರಣರು. ಅವರೆಲ್ಲರೂ ಸಹ ಸಾಮಾನ್ಯ ಜನಕ್ಕೆ ಸಾಮಾನ್ಯ ಜನನೂ ಹೌದು, ಮಧ್ಯಮದವರಿಗೆ ಮಧ್ಯಮನೂ ಹೌದು, ಶ್ರೇಷ್ಠರಿಗೆ ಶ್ರೇಷ್ಠರವರು, ಜ್ಞಾನಿಗಳಿಗೆ ಜ್ಞಾನಿಗಳು ಹೌದು. ಐಕ್ಯ ಸ್ಥಾನಕ್ಕೆ ಹೋದಂಥವರಿಗೆ ಅವರು ಐಕ್ಯ ಸ್ಥಾನದ ಒಂದು ದೊಡ್ಡ ಮೇರು ಪರ್ವತವೂ ಸಹ ಹೌದು. ಶರಣರನ್ನು ಸಾಮಾನ್ಯ ಜನಗಳು ಏನೆಂದು ಕರೆಯಬೇಕು? ಶರಣರನ್ನು ಸಾಮಾನ್ಯ ಜನ ಏನಂತ ಕರಿಬೇಕು? ಅವರ ಹೆಸರೇ ಹೇಳುವ ರೀತಿಯಲ್ಲಿ ಶರಣರು ಅಂತಂತಂದರೆ ನಾನತ್ವವನ್ನು ಬಿಟ್ಟು ಪರಮಾತ್ಮ ಶಿವನಿಗೆ ಶರಣಾದಂಥವರು. ಅವರಲ್ಲಿ ನಾನತ್ವ ಇಲ್ಲ, ಅವರು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸರೆಂಡರ್ ಆಗಿದ್ದಾರೆ, ಪರಮಾತ್ಮನಿಗೆ ತಲೆ ಬಾಗಿಸಿದ್ದಾರೆ, ಪರಮಾತ್ಮನಲ್ಲಿ ಒಂದಾಗಿದ್ದಾರೆ, ಪರಮಾತ್ಮನಿಗೆ ತಲೆಬಾಗಿ ಶರಣು ಹೋದಂಥವರು, ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಶರಣು ಹೋದಂಥವರು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕಷ್ಟೆ.